ಸರ್ಕಾರ ವಿಕಲಚೇತನರಿಗೆ ಮತ್ತು ಇತರರಿಗೆ ಅನೇಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಕಾರ್ಯರೂಪಕ್ಕೆ ಬಂದಿವೆ. ಇಂತಹ ಸರ್ಕಾರಿ ಯೋಜನೆಗಳನ್ನು ಉಪಯೋಗ ಪಡೆದುಕೊಂಡು ಮುಖ್ಯ ವಾಹಿನಿಗೆ ಬರಬೇಕು ಎಂದು ಶಾಸಕರಾದ ಎನ್.ವೈ. ಗೋಪಾಲಕೃಷ್ಣರವರು ತಿಳಿಸಿದರು. ರಾಂಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬುಧವಾರ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಇವರ ವತಿಯಿಂದ 25-26ನೇ ಸಾಲಿನಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಆಯ್ಕೆಯಾಗಿರುವ ಫಲಾನುಭವಿಗಳಿಗೆ ವಿವಿಧ ಸಹಾಯಕ ಸಾಧನೆಗಳು ವಿತರಣೆ ಮಾಡಿ ಅವರು ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ 8 ಟಾಕಿಂಗ್ ಲ್ಯಾಪ್ಟಾಪ್ಗಳು, 4 ಬ್ರೈಲ್ ಕಿಟ್ಗಳು, 6 ಹೊಲಿಗೆ ಯಂತ್ರಗಳು ಹಾಗೂ 1 ಬ್ಯಾಟರಿ ಚಾಲಿತ ವೀಲ್ಚೇರ್ ಸೇರಿದಂತೆ ವಿವಿಧ ಸೌಲಭ್ಯಗಳನ್ನು ಅರ್ಹ ಫಲಾನುಭವಿಗಳಿಗೆ ವಿತರಿಸಲಾಯಿತು. ವಿಕಲಚೇತನರು ಹಾಗೂ ಹಿರಿಯ ನಾಗರಿಕ ಸಮಾಜದಲ್ಲಿ ಮುಖ್ಯ ವಾಹಿನಿಯಲ್ಲಿ ಸ್ವಾಭಿಮಾನದಿಂದ ಬದುಕಲು ಅಗತ್ಯ ಸೌಲಭ್ಯಗಳನ್ನು ಒದಗಿಸುವುದು ಸರ್ಕಾರದ ಕರ್ತವ್ಯವಾಗಿದೆ. ಇಂತಹ ಯೋಜನೆಗಳನ್ನು ಸದುಪಯೋಗ ಪ್ರತಿಯೊಬ್ಬ ಅರ್ಹ ಫಲಾನುಭವಿಗಳು ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಸರ್ಕಾರದ ಜನಪರ ಯೋಜನೆಗಳು ಸಮಾಜದ ದುರ್ಬಲ ವರ್ಗಗಳ ಜೀವನ ಮಟ್ಟ ಸುಧಾರಣೆ ಸಹಕಾರಿಯಾಗಿದ್ದು ಫಲಾನುಭವಿಗಳು ಸ್ವಾವಲಂಬನೆ ಮತ್ತು ಆರ್ಥಿಕ ಸಬಲೀಕರಣ ನೆರವಾಗಲಿದೆ ಎಂದು ತಿಳಿಸಿದರು. ಇಂತಹ ನೂರಾರು ಕಾರ್ಯಕ್ರಮಗಳು ನಮ್ಮ ಕಾಂಗ್ರೆಸ್ ಸರ್ಕಾರ ನೀಡಿದೆ. ಕಾಂಗ್ರೆಸ್ ಸರ್ಕಾರದಿಂದ ಜನಪರ ಯೋಜನೆಗಳನ್ನು ಜನಗಳಿಗೆ ತಲುಪಿಸಲು ಸಾಧ್ಯ ಎಂದರು. ಇದೇ ವೇಳೆ ಫಲಾನುಭವಿಗಳು ಮಾತನಾಡಿ, ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳಿಂದ ಅನೇಕ ಬಡ ಜನರು ಬದುಕುತ್ತಿದ್ದಾರೆ. ಇಂತಹ ಕಾರ್ಯಕ್ರಮಗಳಿಂದ ನಮ್ಮಂತಹ ಬಡವರು ಮುಂದೆ ಬರಲು ಅನುಕೂಲವಾಗುತ್ತದೆ. ಸರ್ಕಾರಕ್ಕೆ ಮತ್ತು ಶಾಸಕರಿಗೆ ಧನ್ಯವಾದಗಳು ಎಂದು ತಿಳಿಸಿದರು. ಹ್ಯಾಂಡಿಕ್ಯಾಪ್ ಆಗಿರ್ತಕ್ಕಂಥ ನ್ಯೂನತೆಯನ್ನು ಹೊಂದಿರತಕ್ಕಂಥ ಪರಿಪೂರ್ಣವಾಗಿ ಅಂಥವ್ರಿಗೆ ಮಾತ್ರ ಇವತ್ತು ಸಲಕರಣೆಗಳನ್ನು ಕರ್ನಾಟಕ ಸರ್ಕಾರದ ವತಿಯಿಂದ ಇವತ್ತು ನೀಡ್ತಕ್ಕಂಥ ಯೋಜನೆಗಳನ್ನೆಲ್ಲ ಹಾಕ್ಕೊಂಡಿದ್ದೀವಿ. ಇದು 24-25ನೇ ಸಾಲಿಂದು 25-26ನೇ ಸಾಲಿನಲ್ಲಿ ಬಂದಿರತಕ್ಕಂಥ ಸುಮಾರು ಒಂದು 19-20 ಜನಕ್ಕೆ ಈಗಾಗಲೇ ನಾವು ವಿತರಣೆ ಮಾಡಿದ್ವಿ. ಕೆಲವರಿಗೆಲ್ಲ ಲ್ಯಾಪ್ಟಾಪ್ ಕೊಟ್ಟಿದ್ವಿ, ಕೆಲವ್ರಿಗೆ ಶಾಲೆ ಮಕ್ಕಳಿಗೆಲ್ಲ ಒಬ್ಬೊಬ್ಬರಿಗೆ 70,000ಕ್ಕೆ ಮೀರಿರ್ತಕ್ಕಂಥ ಹಣದ ಒಂದು ರೂಪದಲ್ಲಿ ಒಂದು ಸಲಕರಣೆ ಈಗಾಗಲೇ ಕೂಡ ಮಕ್ಕಳು ಮರಿ ಆಮೇಲೆ ಹೆಣ್ಣುಮಕ್ಕಳು ಕೂಡ ಇದ್ರ ಕಲಿಸ್ತಕ್ಕಂಥ ಒಂದು ವ್ಯವಸ್ಥೆ ಇದರಿಂದ ಆಗುತ್ತೆ. ಹೀಗಾಗಿ ಇದು ಮಲ್ಟಿಪಲ್ ಪರ್ಪಸ್ ಅಂದ್ರೆ ಏನು ಗೊತ್ತಾಗೋದಿಲ್ಲ. ಇದು ಮಲ್ಟಿಪಲ್ ಪರ್ಪಸ್ ಯೂಸಸ್ಗೆ ಅನುಕೂಲ ಆಗುತ್ತೆ. ಮನೆಯಲ್ಲಿ ಒಂದು ಮಿಷನ್ ಇದ್ರೆ ಎಲ್ಲರೂ ಕೂಡ ಅದು ಎಲ್ಲ ರೀತಿಯಲ್ಲಿ ಕಲಿಬಹುದು. ಕಲಿಕೆ ಮೂಲಕ ಸ್ವಲ್ಪ ಹಣವನ್ನು ಸಂಪಾದಿಸ್ಬೋದು. ತನ್ನ ಮೂಲಕ ಜೀವನವನ್ನು ಕೂಡ ಸಾಗಿಸ್ತಕ್ಕಂಥ ಒಂದು ಪ್ರಯತ್ನ ಅದ್ರ ಮೂಲಕ ಆಗಲಿ ಅನ್ನೋದ್ರಲ್ಲಿ ನಮಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೋಸ್ಕರನೇ ಆ ಕೆಲಸ ನೀವು ಮಾಡಿದ್ರೆ ಜೀವನದಲ್ಲಿ ಒಂದೇ ಸಾರಿನೇ ಕೊಡೋದು ನಿಮಗೆ. ಒಂದು ಸಾರಿ ನೀವು ಮಾರ್ಕೊಂಡ್ರೆ ಏನೋ 1,000-2,000 ರೂಪಾಯಿ ಜಾಸ್ತಿ ಬರ್ಬೋದು, ಅಷ್ಟು ಬಿಟ್ರೆ ಜೀವನದುದ್ದಕ್ಕೂ ನೀವು ತಿನ್ನೋಕ್ಕಾಗಲ್ಲ. ಅದೇ ಒಂದು ಮೆಷಿನ್ ನೀವು ಮನೆಗೆ ಇಟ್ಕೊಂಡು ನಿಮ್ಮ ಕಲಿಕೆ ಮೂಲಕ ನಿಮ್ಮ ಕಲಿಕೆ ರೂಪದಲ್ಲಿರ್ತಕ್ಕಂಥ ಒಂದು ಪ್ರಯತ್ನದಿಂದ ಆರ್ಥಿಕದ ಒಂದು ಸಬಲತೆಯನ್ನು ಕಂಡುಕೊಳ್ತಕ್ಕಂಥ ಜೊತೆಯಲ್ಲಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿರುದ್ಯೋಗಿಗಳಾಗಿರ್ತಕ್ಕಂಥ ಕೆಲಸವಿಲ್ಲದೆ ಇರ್ತಕ್ಕಂಥ ಹೆಣ್ಮಗೆ ಬೋನೇ ಇಲ್ಲಂತೆ, ಹಿಂದ್ಗಡೆ ಓಡಾಡೋಕ್ಕೆ ಆಗೋದಿಲ್ಲ ಅಂತ ಒಬ್ಬ ಹೆಣ್ಣುಮಗಳಿಗೆ ನಾವು ಗುರುತಿಸಿ ಈಗ ಮೊಳಕಾಲ್ಮೂರು ತಾಲೂಕು ಕ್ಷೇತ್ರದಲ್ಲಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಬ್ಬ ಮಹಿಳೆಯನ್ನು ಆ ರೀತಿ ಗುರುತಿಸ್ಕೊಂಡು ಅವ್ರಿಗೂ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ 1 ಲಕ್ಷ ರೂಪಾಯಿ ವ್ಯಾಲ್ಯೂ ಇರ್ತಕ್ಕಂಥದ್ದು, 1 ಲಕ್ಷ ರೂಪಾಯಿಗೆ ಮೀರಿರ್ತಕ್ಕಂಥ ಒಂದು ಸಲಕರಣೆಯನ್ನು ಅವರಿಗೆ ಕೊಟ್ಟಿದ್ವಿ. ಅವ್ರಿಗೆ ತುಳಿಬೇಕಾಗಿಲ್ಲ, ಬ್ರೇಕ್ ಹಾಕಬೇಕಾಗಿಲ್ಲ, ತನ್ನಷ್ಟು ತಾನೇ ಹೋಗ್ತಕ್ಕಂಥ ಮಾಡಬೇಡ್ರಿ. ಕೊಟ್ಟಿರ್ತಕ್ಕಂಥ ಉದ್ದೇಶ ಸಫಲವಾಗಬೇಕು. ಸರ್ಕಾರ ತಗೊಂಡಿರ್ತಕ್ಕಂಥ ತೀರ್ಮಾನಕ್ಕೆ ನಾವು ಕಟಿಬದ್ಧವಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸ ಏನಾದರೂ ಮಾಡಿದರೆ ನೀವು ನಿಜವಾಗ್ಲೂ ಕೂಡ ಭಾಳ ಗೌರವ ಕೊಟ್ಟಂಗಾಗುತ್ತೆ ಆ ವಿಚಾರದಲ್ಲಿ. ಆಮೇಲೆ ಇನ್ನು ಹೊಲಿಗೆ ಮಿಷನ್ಗಳು ಕೂಡ ನಾವೇ ಕೊಟ್ಟಿವಿ. ಭಾಳ ಜನ ಹೊಲಿಗೆ ಮಿಷನ್ಗಳೆಲ್ಲ ತಗೊಂಡು ಹೋಗ್ತಾರೆ. ಇಲ್ಲಿ ಯಾವ ರೇಟ್ ಇರುತ್ತೋ ಆ ರೇಟಿಗಿಂತ ಹೊರಗಡೆ ಒಂದು 50% ಕೊಟ್ಟರೆ ಅವ್ರಿಗೆ ಮಾರಾಟ ಮಾಡ್ತಾರೆ, ದುಡ್ಡು ಇಸ್ಕೊಳ್ತಾರೆ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಇಒ ಹನುಮಂತಪ್ಪ, ಇಲಾಖೆ ಅಧಿಕಾರಿಗಳಾದ ವೈಶಾಲಿ, ಪಿಡಿಒ ಗುಡ್ಡಪ್ಪ ಹಾಗೂ ಭೀಮಲಿಂಗಪ್ಪ, ಮುಖಂಡರಾದ ಜಿಎನ್ ಬಸವರಾಜಪ್ಪ, ಮಂಜುನಾಥ್, ಗಂಗಾರೆಡ್ಡಿ, ಬಸವರಾಜ್, ನಾಗೇಶಪ್ಪ, ಭರತ್ ಕುಮಾರ್, ಶ್ರೀಕಾಂತ್ ಇನ್ನೂ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.